ಹೇ ಹಾಯ್, ನಾನಿವತ್ತು ನಿಮಗೆ ನಿಯೋ ಗ್ಲೋಬಲ್ ಕಾರ್ಡ್ನ ರಿವ್ಯೂ ಕೊಡೋದಕ್ಕೆ ಬಂದಿದ್ದೀನಿ. ನೀವು ಆಲ್ರೆಡಿ ನಿಯೋ ಗ್ಲೋಬಲ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ಅಥವಾ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗಲೇ ಸುಮಾರು ವಿಡಿಯೋಸ್ ನೋಡಿರ್ತೀರಾ. ಆ್ಯಂಡ್ ಎಲ್ಲ ವಿಡಿಯೋದಲ್ಲೂ ನಿಯೋ ಗ್ಲೋಬಲ್ ಕಾರ್ಡ್ ಇಸ್ ಅ ಬೆಸ್ಟ್ ಟ್ರಾವೆಲ್ ಕಾರ್ಡ್, ಕಣ್ಣು ಮುಚ್ಕೊಂಡು ತೊಗೊಬೋದು ಬಿಕಾಸ್ ಇಟ್ ಹ್ಯಾಸ್ ಝೀರೋ ಫಾರೆಕ್ಸ್ ಫೀಸ್ ಅಂತ ಹೇಳಿರ್ತಾರೆ. ಬಟ್ ಇಸ್ ದ್ಯಾಟ್ ಟ್ರೂ? ಎಲ್ಲ ಕರೆಕ್ಟ್ ಇದೆಯಾ? ಸ್ವಲ್ಪ ರಿಯಾಲಿಟಿ ಬೇರೆನೇ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಥಿಂಗ್ ಏನಪ್ಪ ಅಂದರೆ, ನಾವೇನಾದ್ರು ಅಬ್ರಾಡ್ ಹೋಗ್ತಿದ್ವಿ ಅಂದರೆ ಆಬ್ವಿಯಸ್ಲಿ ನಾವು ಒಂದು ಫಾರೆಕ್ಸ್ ಕಾರ್ಡ್ನ ಅಥವಾ ಒಂದು ಡೆಬಿಟ್ ಕಾರ್ಡ್ನ ನಾವು ಖಂಡಿತವಾಗ್ಲೂ ಪ್ರಿಫರ್ ಮಾಡ್ತೀವಿ. ಸೊ ಅದರಲ್ಲಿ ಫಾರೆಕ್ಸ್ ಕಾರ್ಡ್ ಏನಿರುತ್ತೆ ಅದರಲ್ಲಿ ಫಾರೆಕ್ಸ್ ಫೀಸ್ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಬಟ್ ನಿಯೋ ಗ್ಲೋಬಲ್ ಕಾರ್ಡಲ್ಲಿ ನಿಮಗೆ ಫಾರೆಕ್ಸ್ ಫೀಸ್ ಇಸ್ ಝೀರೋ. ಸೊ ಅದೇ ರೀಸನ್ಗೋಸ್ಕರ ಈ ಕಾರ್ಡು ತುಂಬಾ ಡಿಮ್ಯಾಂಡ್ ಇದೆ. ಬೇಸಿಕಲಿ ನಿಯೋ ಗ್ಲೋಬಲ್ ಕಾರ್ಡ್ ಒಂದು ಸೇವಿಂಗ್ ಅಕೌಂಟ್ ಪ್ಲಸ್ ಒಂದು ಡೆಬಿಟ್ ಕಾರ್ಡ್ ಥರ ವರ್ಕ್ ಮಾಡುತ್ತೆ. ಓಕೆ, ಸೊ ನಿಮ್ಗೆ ಈ ಕಾರ್ಡ್ ಬೇಕು ಅಂತ ಅಂದರೆ ನೀವು ನಿಯೋ ಗ್ಲೋಬಲಲ್ಲಿ ಒಂದು ಸೇವಿಂಗ್ ಅಕೌಂಟ್ ಅಥವಾ SBM DCB ಜೊತೆ ಕೂಡ ಓಪನ್ ಮಾಡಬಹುದು. ಅದರ ಮೇಲೆ ನಿಮಗೆ 5% ಇಂಟ್ರೆಸ್ಟ್ ಕೂಡ ಸಿಕ್ಕುತ್ತೆ. ಆ್ಯಂಡ್ ಗೆಟಿಂಗ್ ದಿಸ್ ಕಾರ್ಡ್ ಇಸ್ ಕಂಪ್ಲೀಟ್ಲಿ ಫ್ರೀ. ಬಟ್ ಫಿಸಿಕಲ್ ಕಾರ್ಡ್ ಬೇಕು ಅಂತ ಅಂದರೆ ನಿಮ್ಮ ಅಕೌಂಟಲ್ಲಿ 5,000 ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಇದು ತೊಗೊಂಡಾದ್ಮೇಲೆ ಈ ಕಾರ್ಡ್ ಒಂದು ನಾರ್ಮಲ್ ಡೆಬಿಟ್ ಕಾರ್ಡ್ ಥರನೇ ನೀವು ಯೂಸ್ ಮಾಡಬಹುದು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ಕಾರ್ಡ್ ನಿಮಗೆ ಬೇಕು ಅಂತ ಅಂದರೆ ನಿಮ್ಮ ಪ್ಯಾನ್, ಪಾಸ್ಪೋರ್ಟ್ ಹಾಗೆ ಆಧಾರ್ ಈ 3 ಡಾಕ್ಯುಮೆಂಟ್ಸ್ ಇರಲೇಬೇಕು. ಫಸ್ಟು ಈ ಕಾರ್ಡ್ದು ಪ್ರೋಸ್ ಏನು ಆಮೇಲೆ ಕಾನ್ಸ್ ಏನು ಅಂತ ನೋಡೋಣ. ಓಕೆ, ಫಸ್ಟ್ ನಮಗೆ ಈ ಕಾರ್ಡಲ್ಲಿ ಇಷ್ಟ ಆಗಿರುವಂಥ ವಿಚಾರಗಳು ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ಈ ಕಾರ್ಡಲ್ಲಿ ಇರುವಂಥ INR ಇನ್ವೆಸ್ಟ್ಮೆಂಟ್. ಅನ್ಲೈಕ್ ಫಾರೆಕ್ಸ್ ಕಾರ್ಡ್ಸ್ ನೀವಿಲ್ಲಿ INR ಅಲ್ಲಿ ಇನ್ವೆಸ್ಟ್ ಮಾಡಿದ್ರೇ ಸಾಕು. ಸೊ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೇ ಆಲ್ಮೋಸ್ಟ್ 150+ ಕಂಟ್ರೀಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಯಾವುದೇ ರೀತಿ ಕನ್ವರ್ಷನ್ ಚಾರ್ಜಸ್ ನೀವು ಕೊಡಬೇಕಾಗಿಲ್ಲ. ಬಟ್ ಫಾರೆಕ್ಸ್ ಕಾರ್ಡ್ಸ್ ಯೂಸ್ ಮಾಡ್ತಿದ್ರೆ ಬೇರೆ ಫಾರೆಕ್ಸ್ ಕಾರ್ಡ್ಸಲ್ಲಿ ಅಲ್ಲಿ ನೀವು ಆ ಕಂಟ್ರಿಗೆ ಹೋದಾದ್ಮೇಲೆ ಅಲ್ಲಿನ ಲೋಕಲ್ ಕರೆನ್ಸಿನ ನೀವು ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಪ್ರತಿ ಸಲ ನೀವು ಕನ್ವರ್ಷನ್ ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ, ವಿಚ್ ಇಸ್ ರಿಯಲಿ ನಾಟ್ ಗುಡ್. ಸೊ ನಿಯೋ ಗ್ಲೋಬಲಲ್ಲಿ ಈ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ರೀಸನ್ನಿಂದ ನಿಯೋ ಗ್ಲೋಬಲ್ ಕಾರ್ಡ್ ಇಸ್ ರಿಯಲಿ ಗುಡ್ ಇನ್ ದಿಸ್ ಆಸ್ಪೆಕ್ಟ್. ದ ನೆಕ್ಸ್ಟ್ ಒನ್ ಬಂದು ಈ ಕಾರ್ಡ್ ತಗೊಳ್ಳೋದಕ್ಕೆ ನಿಮಗೆ 200 ರೂಪೀಸ್, ಹಾಗೆ ಜಾಯ್ನಿಂಗ್ ಫೀಸ್ ಬಂದು 499. ಆ್ಯಂಡ್ ಆನ್ಯುವಲ್ ಫೀಸ್ ಬಂದು ವೇರಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾದ್ರೆ ಆನ್ಯುವಲ್ ಫೀಸ್ ವಾಸ್ ಝೀರೋ. ಸೊ ಝೀರೋ ಫೀಸ್ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೋ ಆಫ್ ದಿಸ್ ಕಾರ್ಡ್. ಸೊ ಇದು ಕೂಡ ಯೂಸ್ಫುಲ್ ಅಲ್ವಾ? ಝೀರೋ ಫೀಸ್ ಅಂತ ಅಂದರೆ ಎಲ್ಲರೂ ಅಟ್ರಾಕ್ಟ್ ಆಗೇ ಆಗ್ತೀವಿ. ಸೊ ನಿಯೋ ಗ್ಲೋಬಲ್ ಕಾರ್ಡ್ ಇಸ್ ಗುಡ್ ಇನ್ ದಿಸ್ ಆಲ್ಸೋ. ನೆಕ್ಸ್ಟ್ ಒನ್ ಬಂದು ನಿಮಗೆ ನಿಯೋ ಗ್ಲೋಬಲ್ ಕಾರ್ಡಲ್ಲಿ 5% ಇಂಟ್ರೆಸ್ಟ್ ಸಿಗುತ್ತೆ. ಅದು ನಿಮಗೆ ನಿಮ್ಮ ನಾರ್ಮಲ್ ಫಾರೆಕ್ಸ್ ಕಾರ್ಡಲ್ಲಿ ಖಂಡಿತ ಸಿಕ್ಕಲ್ಲ. ಸೊ ದಿಸ್ ಇಸ್ ಆಲ್ಸೋ ಗುಡ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ನಿಮಗೆ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಹಾಗೆ ಫ್ರೀ ಇಂಟರ್ನ್ಯಾಷನಲ್ ಲಾಂಚ್ ಆಕ್ಸೆಸ್ ಅಲ್ಲೂ ಕೂಡ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ ಮಾತ್ರ, US ಅಲ್ಲೆಲ್ಲ ಅಪ್ಲೈ ಆಗಲ್ಲ ಆಮೇಲೆ. ಓಕೆ, ಸೊ ಫ್ರೀ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾಂಚ್ ಆಕ್ಸೆಸ್ ಕೂಡ ನಿಮಗೆ ಸಿಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನನಗೆ ತುಂಬ ಇಷ್ಟ ಆಗಿದ್ದು ಇವರ ಆ್ಯಪ್ ಫಂಕ್ಷನಾಲಿಟಿ ಹಾಗೆ ಕಸ್ಟಮರ್ ಕೇರ್ ಸರ್ವಿಸ್. ದೇ ಆರ್ ರಿಯಲಿ ಗುಡ್. ನೀವು ಆ್ಯಪಲ್ಲೇ ನಿಮ್ಮ ATM ಲೊಕೇಟರ್, ನಿಯರೆಸ್ಟ್ ATM ಲೊಕೇಟ್ ಮಾಡ್ಬೋದು. ಹಾಗೆ ಕರೆನ್ಸಿ ಕನ್ವರ್ಟರ್ಸ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದಿಸ್ ಆ್ಯಪ್ ಆ್ಯಂಡ್ ದೇ ಆರ್ ರಿಯಲಿ ಗುಡ್ ಇನ್ ದರ್ ಕಸ್ಟಮರ್ ಸರ್ವಿಸ್. ಸೊ ಇದು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಇದೆಲ್ಲ ನಿಯೋ ಗ್ಲೋಬಲ್ ಕಾರ್ಡ್ನ ಪ್ರೋಸ್ ಆಯಿತು. ಇನ್ನು ನಮಗೆ ಈ ಕಾರ್ಡ್ ಯೂಸ್ ಮಾಡಿ ಇಷ್ಟ ಆಗದೆ ಇರೋ ವಿಚಾರ ಯಾವುದು? ಬನ್ನಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಅಕ್ಸೆಪ್ಟಬಿಲಿಟಿ ಇಶ್ಯೂಸ್. ಎಸ್, ಆಲ್ಮೋಸ್ಟ್ ಕೆಲವೊಂದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಲೈಕ್ ಮಲೇಷಿಯಾ, ಥೈಲ್ಯಾಂಡಲ್ಲೆಲ್ಲ ಅಕ್ಸೆಪ್ಟಬಿಲಿಟಿ ಇಶ್ಯೂಸ್ ಇದೆ. ಎಲ್ಲ ಕಡೆ ಈ ಕಾರ್ಡ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ 100% ಕಾರ್ಡ್ ಮೇಲೆ ನೀವು ಖಂಡಿತವಾಗ್ಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಒನ್ ಥಿಂಗ್, US ಕೆಲವು ಪಾರ್ಟ್ಸಲ್ಲೂ ಕೂಡ ಅಕ್ಸೆಪ್ಟಬಿಲಿಟಿ ಇಶ್ಯೂಸ್ ಇತ್ತು ಅಂತ ಕೆಲವರು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಇದು ಅಂತ ಅಂದರೆ, ನಿಯೋ ಗ್ಲೋಬಲ್ ಕಾರ್ಡ್ ನೀವು ಯೂಸ್ ಮಾಡ್ತಿದ್ರೆ ಆಫ್ಟರ್ ಸರ್ಟನ್ ಲಿಮಿಟ್ ಕ್ರಾಸ್ ಆದಮೇಲೆ ನಿಮಗೆ ನಿಮ್ಮ ಎಲ್ಲ ಸ್ಪೆಂಡಿಂಗ್ಸ್ ಮೇಲೆ 5% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. 5%. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ವರ್ಷಕ್ಕೆ 7 lakh ಅಂತ ಒಂದು ಲಿಮಿಟ್ ಕೊಟ್ಟಿರ್ತಾರೆ. 7 lakh ಎಬಾವ್ ನೀವು ಖರ್ಚು ಮಾಡ್ತೀರಾ ಅಂತಂದರೆ ನಿಮ್ಗೆ ಎಲ್ಲ ಟ್ರಾನ್ಸಾಕ್ಷನ್, ಎಲ್ಲ ಸ್ಪೆಂಡಿಂಗ್ಸ್ ಮೇಲೆ 5% ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ದಿಸ್ ಇಸ್ ರಿಯಲಿ ಒಂದು ದೊಡ್ಡ ತಲೆನೋವು ಅನ್ಸುತ್ತೆ. ಯಾಕಂತಂದರೆ ನೀವು ಒಂದು ಲಾಂಗ್ ಪೀರಿಯಡ್ ಹೋಗ್ತಾ ಇದ್ದೀರಾ ಅಬ್ರಾಡ್ಗೆ ಅಂದರೆ 7 lakhಕ್ಕಿಂತ ಖಂಡಿತ ಜಾಸ್ತಿ ಖರ್ಚು ಆಗೇ ಆಗುತ್ತೆ. 7 lakh ಆದಮೇಲೆ ನೀವು ಎಲ್ಲದಕ್ಕೂ 5% ಟ್ಯಾಕ್ಸ್ ಇಸ್ ರಿಯಲಿ ಹೆಕ್ಟಿಕ್ ಆ್ಯಂಡ್ ಇಟ್ಸ್ ಟೂ ಮಚ್. ಆ್ಯಕ್ಚುಲಿ ಇದನ್ನ TCS ಅಂತ ಹೇಳ್ತಾರೆ, ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಸೋರ್ಸ್ ಅಂತ. ಸೊ ನೀವು ಇದ್ರಲ್ಲಿ ನಿಯೋ ಗ್ಲೋಬಲ್ ಕಾರ್ಡ್ ಅವರು ಈ ರೀತಿ ಅದನ್ನ ಸಮಜಾಯಿಷಿ ಕೊಟ್ಕೊತಾ ಇದ್ದಾರೆ.
ಇದರಿಂದ ನಾವೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಫೋರೆಕ್ಸ್ ಕಾರ್ಡ್ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಅವರ ಟ್ಯಾಕ್ಸ್ ಬಂದು 2 to 3%. ಬಟ್ ನಿಯೋ ಗ್ಲೋಬಲ್ ಕಾರ್ಡಲ್ಲಿ ಹಾಕ್ತಿರೋ ಟ್ಯಾಕ್ಸ್ ಬಂದು 5%, ವಿಚ್ ಇಸ್ ಟೂ ಮಚ್. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನಮಗೆ ನಿಯೋ ಗ್ಲೋಬಲ್ ಕಾರ್ಡಲ್ಲಿ ಇಷ್ಟ ಆಗದೆ ಇರುವಂತಹ ನೆಕ್ಸ್ಟ್ ವಿಚಾರ ಬಂದು ಅವರ ಕರೆನ್ಸಿ ರೇಟ್ ಚೇಂಜ್ ಆಗ್ತಿದ್ರೆ ಏನು ಮಾಡೋದು ಅನ್ನೋ ಕ್ವಶನ್ಗೆ ಸಿಗದೆ ಇರುವಂಥ ಆನ್ಸರ್. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ನೀವು 13th Feb 100 USD ನೀವು ಲೋಡ್ ಮಾಡಿಸ್ಕೊಂಡಿದ್ದೀರಾ ಫೋರೆಕ್ಸ್ ಕಾರ್ಡ್ಗೆ ಅಂತ ಅನ್ಕೊಳ್ಳೋಣ. ಓಕೆ, ಅವಾಗ 1 USD ವಾಸ್ 7535 INR. ಓಕೆ, 75.35 INR ಇತ್ತು. ಸೊ ನೀವು ಆ 13th ಲೋಡ್ ಮಾಡ್ಕೊಂಡ್ರೆ 100 USD 20th Feb ಅಲ್ಲಿ ಯೂಸ್ ಮಾಡ್ತೀನಿ ಅಂತ ಅಂದ್ರೂ ನೀವು ಒಂದು 2 to 3%, ಒಂದು 3% ಟ್ಯಾಕ್ಸ್ ಅಂತಾನೆ ಅನ್ಕೊಳ್ಳೋಣ. ಎಲ್ಲ ಡಿಡಕ್ಟ್ ಆಗಿ ನೀವು 7761 INR ನ ಪೇ ಮಾಡಬೇಕಾಗತ್ತೆ. ಬಟ್ ನಿಯೋ ಗ್ಲೋಬಲ್ ಕಾರ್ಡಲ್ಲಿ ಹೀಗಾಗಲ್ಲ. ಅಲ್ಲೇನಾಗುತ್ತೆ ಗೊತ್ತಾ, ನೀವು 13th Feb ನೀವು 100 USD ಲೋಡ್ ಮಾಡಿಸ್ಕೊಂಡಿದ್ದೀರಾ, ಫೈನ್. ಆವಾಗ ಎಷ್ಟಿತ್ತು? 1 USD ವಾಸ್ 75.35 INR ಇತ್ತು. ಬಟ್ 20th Febಗೆ ನೀವು ಬರೋಷ್ಟೊತ್ತಿಗೆ ನಿಮ್ಮ USD ವ್ಯಾಲ್ಯೂ ಏನಾಗಿದೆ? ಇವಾಗ 1 USD ಇಸ್ ಈಕ್ವಲ್ ಟು 80 INR ಆಗಿದೆ. ಸೊ ಇವಾಗ ನೀವು 7761 ಆಗಲಿ ಅಥವಾ 7535 ಆಗಲಿ ಕೊಡೋಕ್ಕಾಗಲ್ಲ. ಡೈರೆಕ್ಟ್ 8000 INR ಕೊಡಬೇಕಾಗತ್ತೆ. ದಿಸ್ ಇಸ್ ಆಲ್ಮೋಸ್ಟ್ 239 ಹೈಯರ್ ದ್ಯಾನ್ ಫೋರೆಕ್ಸ್ ಕಾರ್ಡ್ ಅಲ್ಲ. ಆ್ಯಕ್ಚುಲಿ ಕೆಲವೊಬ್ರು ಹೇಳ್ತಾರೆ ಲೈಕ್ ಇಟ್ಸ್ ಓಕೆ, ಅಕಸ್ಮಾತ್ ಏನಾದರೂ ಇದು ಉಲ್ಟಾ ಕೇಸ್ ಆಗ್ಬಿಟ್ಟಿದ್ರೆ ಇದರಿಂದ ನಮಗೆ ತುಂಬ ಬೆನಿಫಿಟ್ ಆಗ್ತಿತ್ತಲ್ವಾ, 239 ಗೋನ್ ಬಿ ಬೆನಿಫಿಟ್ ಅಂತ. ಬಟ್ ಯಾ, ಟ್ರೂ, ಆ್ಯಕ್ಚುಲಿ ಟ್ರೂ. ಬಟ್ ಎಲ್ಲ ಇವಾಗಿರುವಂತಹ ಗ್ರಾಫ್ಸ್ನ ನೋಡಿದ್ರೆ ಕಂಪೇರ್ ಟು INR USD ಯಾವಾಗಲೂ ಅಪ್ರಿಷಿಯೇಟೇ ಆಗುತ್ತೆ ಹೊರತು ನಾರ್ಮಲ್ ಆಗಿ ಯಾವತ್ತೂ ಕಡಿಮೆ ಅಂತೂ ಆಗಿದ್ದಿಲ್ಲ ನಾರ್ಮಲ್ ಆಗಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾನ್ಸ್ ಆಫ್ ನಿಯೋ ಗ್ಲೋಬಲ್ ಕಾರ್ಡ್. ಸೊ ಇದಿಷ್ಟು ನಮಗೆ ಇಷ್ಟ ಆಗಿದ್ದು ಹಾಗೆ ಇಷ್ಟ ಆಗದೆ ಇರೋಂಥ ವಿಚಾರ. ಕಂಪ್ಯಾರಿಟಿವ್ಲಿ ಪ್ರೋಸ್ ಸ್ವಲ್ಪ ಜಾಸ್ತಿನೇ ಇದೆ ನಿಯೋ ಗ್ಲೋಬಲ್ ಕಾರ್ಡಲ್ಲಿ. ನನ್ನ ಸಜೆಷನ್ ಅಂತ ಕೇಳಿದ್ರೆ, ನೀವೇನಾದರೂ ಲಾಂಗ್ ಟರ್ಮ್ ಹೋಗ್ತಾ ಇದ್ರೆ ಅಬ್ರಾಡ್ ಅಂತಂದರೆ ಟ್ರೆಡಿಷನಲ್ ಫಾರೆಕ್ಸ್ ಕಾರ್ಡ್ಗೆ ಸ್ಟಿಕ್ ಆನ್ ಆಗಿ. ಎಲ್ಲ ಶಾರ್ಟ್ ಟರ್ಮ್ ಹೋಗ್ತಿದ್ದೀವಿ ಅಂತಂದರೆ ನಿಯೋ ಗ್ಲೋಬಲ್ ಕಾರ್ಡ್ ಇಸ್ ಯುವರ್ ಬೆಸ್ಟ್ ಆಪ್ಷನ್. ಸೊ ನೀವು ಯಾವ ಕಾರ್ಡ್ ಯೂಸ್ ಮಾಡಿದ್ರಿ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿ.